ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೋಡಿ ಇಲ್ಲೇನೋ ಓಡಾಡ್ತಾ ಇದೆ ನೆಲದ ಮೇಲೆ, ಇನ್ನೂ ಆಮೆ ಥರ ಹೋಗ್ತಾ ಇದೆ ಅನ್ಕೋತಾ ಇದ್ದೀರಾ? ಇದ್ರ ಬಗ್ಗೆ ಹೇಳ್ತೀನಿ. ಸೊ ಯಾವುದೇ ಒಂದು ವರ್ಕಿಂಗ್ ವುಮೆನ್ ಅಂತ ಅಂದರೆ ಅವಳಿಗೆ ಸಾಕಷ್ಟು ಸವಾಲುಗಳಿರ್ತವೆ ಜೀವನದಲ್ಲಿ. ಮನೆ ಕೆಲಸ ಮಾಡೋದು, ತಾನು ವರ್ಕ್ ಮಾಡ್ತಾ ಇರೋ ಪ್ಲೇಸಲ್ಲಿ ಕೆಲಸ ಮಾಡೋದು, ಅದರಿಂದ ಅವಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಸಾಕಷ್ಟು ಒತ್ತಡಗಳಿರ್ತವೆ. ಇಂಥ ಸಂದರ್ಭದಲ್ಲಿ ಈ ಒಂದು ಮಿಷಿನ್ನು ಅವಳಿಗೆ ತುಂಬ ಸಹಾಯ ಮಾಡುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದರೆ ನಾನು ಇದನ್ನು ಸತತ 1 ವರ್ಷದಿಂದ ಬಳಸಿದ್ದೀನಿ. ಇದೇನಪ್ಪ ಅಂದರೆ ನೆಲ ಒರೆಸುವ ರೋಬೋ ಮಿಷಿನ್. ಮನೆಯಲ್ಲಿ ಕಸ ಗುಡಿಸೋದು, ನೆಲ ತೊಳೆಯೋದು, ನಿಜವಾಗ್ಲೂ ಅದು ಪ್ರತಿನಿತ್ಯದ ಕೆಲಸಗಳಲ್ಲಿ ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಸವಾಲಿನ ಒಂದು ಕೆಲಸ. ಅಂಥ ಕೆಲಸವನ್ನು ಬಹಳ ಸುಲಭವಾಗಿ, ಜೊತೆಗೆ ಅಚ್ಚುಕಟ್ಟಾಗಿ, ಎಷ್ಟು ಕ್ಲೀನಾಗಿ ಅಂದರೆ ನೋಡಿ, ಗ್ಲಾಸ್ ಫಿನಿಷಿಂಗ್ ಬರೋ ಥರ ಈ ಒಂದು ರೋಬೋ ಮಿಷಿನ್ನು ಕ್ಲೀನ್ ಮಾಡುತ್ತೆ. ಹಾಗಾಗಿ ನನಗಿದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು. ಇದು ತುಂಬ ಉಪಯುಕ್ತ ಆಗುತ್ತೆ ಎಲ್ಲರಿಗೂ. ಎಲ್ಲ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಇದು ಒಂದು ಉತ್ತಮವಾದ ಸಂಗಾತಿ, ಸ್ನೇಹಿತೆ, ಆಮೇಲೆ ಮನೆ ಕೆಲಸ ಮಾಡೋ ಅಂಥದ್ದು. ನೀವೇನು ಬೇಕಾದರೂ ಹೆಸರು ಕೊಡ್ಬೋದು ಇದಕ್ಕೆ. ನಾವಿದನ್ನು ನಮ್ಮ ಮನೇಲಿ ಚಿಂಟು ಅಂತ ಕರಿತೀವಿ. ನಮ್ಮ ಚಿಂಟು ಮನೆಯೆಲ್ಲ ಓಡಾಡ್ಕೊಂಡು ಬಂದರೆ ಮನೆಯೆಲ್ಲ ಕ್ಲೀನ್ ಆಗುತ್ತೆ ಅನ್ನೋದು. ಆಮೇಲೆ ಎಷ್ಟು ಲೇಟಾಗಿ ಮನೆಗೆ ಹೋದ್ರೂ ಮನೆ ಕ್ಲೀನ್ ಮಾಡಬೇಕು, ಅಥವಾ ಎಷ್ಟು ಬೆಳಿಗ್ಗೆ ಲೇಟಾಗಿ ಎದ್ದರು ಕೆಲಸ ಎಲ್ಲ ಬೇಗ ಬೇಗ ಸಮಯಕ್ಕೆ ಸರಿಯಾಗಿ ಮುಗಿಬೇಕು ಅಂದಾಗಲೂ ಸಹ ಈ ಒಂದು ನೆಲ ಒರೆಸುವ ರೋಬೋ ಮಿಷಿನ್ ಮನೇಲಿತ್ತು ಅಂದರೆ ಮನಸ್ಸು ನಿರಾಳವಾಗೇ ಇರುತ್ತೆ, ಯಾವುದೇ ಒತ್ತಡ ಇರೋದಿಲ್ಲ, ಬಹಳ ಸುಲಭವಾಗಿ ಕೆಲಸ ಕೂಡ ಆಗುತ್ತೆ. ನೋಡಿ ಇದು ವರ್ಕ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಈಗ ಡಸ್ಟ್ ನೋಡಿ ಮನೆಯಲ್ಲಿ ಹೇಗೆ ಕಲೆಕ್ಟ್ ಆಗಿರುತ್ತೆ ಅಂತ. ಇದು ಡಸ್ಟ್ಬಿನ್ ನೋಡಿ, ಎಷ್ಟು ಸೂಕ್ಷ್ಮವಾಗಿರೋ ಕಸ ಎಲ್ಲ ಇದು ತೆಗೆಯುತ್ತೆ. ತುಂಬ ಮೈಕ್ರೋ ಪಾರ್ಟಿಕಲ್ಸ್ ಅಂತೀವಲ್ಲ, ಡಸ್ಟ್ ಅಲರ್ಜಿ ಅಂತೀವಲ್ಲ, ನೋಡಿ ಬಟ್ಟೆ ಇದೆ ಅದೆಲ್ಲ ನೀಟಾಗಿ ನೆಲ ಒರೆಸಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿರೋ ಡಸ್ಟ್ ಎಲ್ಲ ಬಂದಿದೆ. ನಾವು ಪೊರ್ಕೆನಲ್ಲಿ ಎಷ್ಟು ನೀಟಾಗಿ ಕಸ ಗುಡಿಸಿದ್ರೂ ಅಷ್ಟು ಸಣ್ಣ ಸಣ್ಣ ಪಾರ್ಟಿಕಲ್ಸ್ನೆಲ್ಲ ನಾವು ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಚಿಕ್ಕ ಕಸಗಳನ್ನೆಲ್ಲ ಇದು ತಗೊಳುತ್ತೆ. ಹಾಗಾಗಿ ಇದು ತುಂಬ ಖುಷಿ ಇದೆ ನನಗೆ, ಇದನ್ನು ನಮ್ಮ ಮನೆಯಲ್ಲಿ ನಾವು ಬಳಸ್ತಾ ಇರೋದು. ಹಾಗೆ ಹೆಮ್ಮೆ ಕೂಡ ಇದೆ. ಇದರಿಂದ ತುಂಬ ಉಪಯೋಗ ಆಗಿದೆ. ನಾನು ಇದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದೀನಿ. ನಿಮಗೂ ಯಾರಿಗಾದರೂ ಇದರಿಂದ ಉಪಯೋಗ ಆಗಲಿ ಅಂತ ನಾನು ಇದನ್ನು ತೋರಿಸ್ದೆ. ಇದನ್ನು ನಾವು ಆನ್ಲೈನಲ್ಲಿ ತೊಗೊಂಡಿದ್ದು. ಇದುವರೆಗೂ 1 ವರ್ಷದ ಮೇಲಾಗಿದೆ. ಏನೂ ಸಮಸ್ಯೆ ಇಲ್ಲ, ಚೆನ್ನಾಗೇ ಬಳಸ್ತಾ ಇದ್ದೀನಿ. ಚೆನ್ನಾಗೇ ಬಳಕೆ ಕೂಡ ಬಂದಿದೆ. ನೋಡಿ ಇವಾಗೆಲ್ಲ ಎಡ್ಜ್ ಒರೆಸ್ತಾ ಇದೆ. ನೋಡಿ ಒಂದು ಸೋಫಾ ನೋಡಿ, ಪ್ರತಿ ಎಡ್ಜು ಕೂಡ ಹೆಂಗೆ ಕವರ್ ಮಾಡ್ಕೊಳುತ್ತೆ ಅದು ಅಂತಂದು. ಎಲ್ಲಿ ಕ್ಲೀನ್ ಆಗಿಲ್ವೋ ಅಲ್ಲಿ ಹುಡಿಕೊಂಡು ಹೋಗಿ ಅದನ್ನು ಕ್ಲೀನ್ ಮಾಡುತ್ತೆ. ಹಾಗೆ ವಿಶೇಷ ಇದು. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ಸಾಕಷ್ಟು ವಿಡಿಯೋಗಳು ನೋಡಿ. ಇವಾಗೆಲ್ಲ ಎಡ್ಜ್ ಕ್ಲೀನ್ ಮಾಡೋಕ್ಕೆ ಹೋಗಿದೆ, ಮಧ್ಯಭಾಗದ್ದೆಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ಎಕ್ಸಾಕ್ಟ್ ಗೋಡೆಗೆ ಅಂಟ್ಕೊಂಡಂಗೆ ಕ್ಲೀನ್ ಮಾಡ್ತಾಯಿದೆ. ಹಾಗಾಗಿ ಇದ್ರ ಉಪಯೋಗ ತುಂಬ ಇದೆ. ಇದರಿಂದ ಯಾರಿಗಾದ್ರೂ ಅನುಕೂಲ ಆಗುತ್ತೆ ಅಂತ ನಾನು ಮಾಡಿ ಹಾಕಿದೆ. ಸೊ ಈ ಒಂದು ವಿಡಿಯೋವನ್ನು ಎಲ್ಲರೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.